ಕೊಡಗು ಜಿಲ್ಲೆಯಲ್ಲಿ ರಣಾರ್ಭಟಿಸುತ್ತಿರುವಂತಹ ಮಳೆರಾಯ ನಾಪೋಕ್ಲು ಬಳಿಯಿರುವಂತಹ ನಾಲಾಡಿಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಈಗಾಗಲೇ ರಾಜ್ಯದಲ್ಲಿ ಮಳೆಯ ಕೊರತೆ ಹೆಚ್ಚಾಗಿತ್ತು, ಬಟ್ ಇದೀಗ ಮತ್ತೆ ವರುಣ ಆರ್ಭಟ ಜೋರಾಗಿದೆ. ಎಲ್ಲೆಡೆ ಕೂಡ ಮಳೆ ಹರಿತಾ ಇರುವಂತದ್ದು. ನಾಪೋಕ್ಲು ಬಳಿಯ ನಾಲಾಡಿಯಲ್ಲಿ ಧಾರಾಕಾರ ಮಳೆ. ಪ್ರಕೃತಿಯ ಮಡಿಲಿನಲ್ಲಿರುವಂತಹ ಶಾಂತವಾದ ನಾಲಾಡಿ ಬೆಟ್ಟ ಚಾರಣಿಗರಿಗೆ ಮತ್ತು ಪ್ರಕೃತಿ ಪ್ರೇಮಿಗಳಿಗೆ ಸ್ವರ್ಗದಂತ ಬೆಟ್ಟ ಅದು. ರಣಮಳೆಯಿಂದ ನಾಲಾಡಿ ಬೆಟ್ಟದಲ್ಲಿ ಎಲ್ಲೆಲ್ಲೂ ಜಲಧಾರೆ ಹರಿತಾ ಇದೆ. ಬೆಳಗ್ಗೆ 6 ಗಂಟೆಯಿಂದ ನಾಲಾಡಿಯಲ್ಲಿ 242 ಮಿಲಿಮೀಟರ್ ಮಳೆ ಆಗ್ತಾ ಇದೆ. ನಾಲಾಡಿಯಲ್ಲಿ ಉಕ್ಕಿ ಹರಿಯುತ್ತಿವೆ ಕಣಿವೆ ತೊರೆ ಜರಿಗಳು. ಕೊಡಗು ಜಿಲ್ಲೆಯಲ್ಲಿ ರಣಾರ್ಭಟಿಸುತ್ತಿರುವಂತಹ ಮಳೆರಾಯ. ಕೊಡಗು ಜಿಲ್ಲೆಯಲ್ಲಿ ಸತತವಾಗಿ ಸುರಿತಾ ಇರುವಂತಹ ಮಳೆಯಿಂದ ಒಂದ್ ಕಡೆ ಕೆಆರ್ಎಸ್ ಕೂಡ ಮಳೆ ಒಳಹರಿವು ಹೆಚ್ಚಾಗಿದೆ. ಅದು ಕೂಡ ಖುಷಿ ಪಡುವಂತಹ ಸುದ್ದಿ. ನೋಡಿ, ಈ ರೀತಿಯಾಗಿ ತುಂಬಿ ಹರಿತಾ ಇದ್ದಾವೆ ಜರಿಗಳೆಲ್ಲ. ಈ ಕೊಡಗು, ಈ ಮಲೆನಾಡು ಭಾಗದಲ್ಲಿ ಮಡಿಕೇರೆ, ಕೊಡಗು ಆಗಿರ್ಬೋದು, ಮಂಗಳೂರಿತ ಈ ಥರದ ಪ್ರಕೃತಿಯ ಸೌಂದರ್ಯವನ್ನ ನೋಡೋದಕ್ಕೆ ಒಂಥರ ಖುಷಿ. ಅಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇರುತ್ತೆ ಪ್ರಕೃತಿ. ಮಳೆ ಸುರಿತಾ ಇದೆ, ಮಳೆನೇ ಆಗ್ತಾ ಇರಲಿಲ್ಲ. ನೋಡಿ, ಕೆಲವೊಂದು ಕರಾವಳಿ ಭಾಗ, ಮಲೆನಾಡು ಭಾಗ ಅವೆಲ್ಲವೂ ಕೂಡ ಇಂಥ ಸಮಯದಲ್ಲಿ ಯಾವ ರೀತಿಯಾಗಿ ಮಳೆ ಸುರಿಬೇಕು, ಮಳೆನೇ ಆಗ್ತಾ ಇರಲಿಲ್ಲ. ಭಯ ಆಗ್ಬಿಟ್ಟಿತ್ತು, ಎಲ್ಲಿಯಪ್ಪ ಹಿಂಗೆ ಮುಂದುವರೆದ್ರೆ ಇಲ್ಲಿ ಏನು ಕಂಪ್ಲೀಟ್ ಆಗಿ ಬರ ಆವರಿಸ್ಕೊಂಡು ಬಿಡುತ್ತೇನೋ ಕರ್ನಾಟಕಕ್ಕೆ ಅಂತ. ಬಟ್ ಮಳೆ ಆಗ್ತಾ ಇದೆ, ಮಳೆ ಸುರಿತಾ ಇದೆ. ಈಗ ಆಗಸ್ಟ್ ಮಂತ್ ಸ್ಟಾರ್ಟ್ ಆಗಿರೋದ್ರಿಂದ ಈಗ ಆಗಸ್ಟ್ ಕೊನೆಯವರೆಗೂ ಕೂಡ ಮಳೆಯ ಚೆನ್ನಾಗಿ ಸುರಿಯುವಂಥ ದಿನಗಳು. ಬಟ್ ಇದೇ ರೀತಿಯಾಗಿ ಮಳೆ ಮುಂದುವರೆದ್ರೆ ನೀರಿನ ಕೊರತೆ ಏನು ಕಾಣಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದ ಮಳೆ ಆಗುತ್ತೆ. ಕೊಡಗು ಜಿಲ್ಲೆಯಾದಂತಹ ಮುಂದುವರೆದ ಮಳೆಯ ಆರ್ಭಟ. ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಎಡೆಬಿಡದೆ ಸುರಿಯುತ್ತಿರುವಂತಹ ಮಳೆ. ಧಾರಾಕಾರ ಮಳೆಗೆ ಮೈದುಂಬಿ ಹರಿಯುತ್ತಿವೆ ನದಿ ತೊರೆಗಳು. ತಲಕಾವೇರಿ ಹಾಗೂ ಭಾಗಮಂಡಲ ವ್ಯಾಪ್ತಿಯಲ್ಲಿ ತೀವ್ರ ಮಳೆ ಆಗ್ತಾ ಇದೆ. ಸಂಪೂರ್ಣ ಜಲಾವೃತಗೊಂಡ ಭಾಗಮಂಡಲದ ತ್ರಿವೇಣಿ ಸಂಗಮ. ಶ್ರೀ ಬಗಂಡೇಶ್ವರ ದೇಗುಲದ ಮೆಟ್ಟಿಲುಗಳನ್ನ ಏರಿದ ಪ್ರವಾಹದ ನೀರು. ಭಾಗಮಂಡಲ ನಾಪೋಕ್ಲು ನಡುವಿನ ಮುಖ್ಯ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಕಾವೇರಿ ಉಗಮ ಸ್ಥಾನ ತಲಕಾವೇರಿ ಕ್ಷೇತ್ರದಲ್ಲೂ ಮಳೆಯ ಅಬ್ಬರ. ಕ್ಷೇತ್ರದ ಮೆಟ್ಟಿಲುಗಳ ಮೇಲೆಯೇ ಧುಮ್ಮಿಕ್ಕುತ್ತಿದೆ ಹಾಲ್ನೊರೆಯಂತೆ. ಈ ಜಲವೈಭವ ಕಂಡು ರೋಮಾಂಚನಗೊಂಡ ಭಕ್ತಾದಿಗಳು. ಭಾರೀ ಮಳೆಯ ನಡುವೆಯೂ ದರ್ಶನಕ್ಕಾಗಿ ಭಕ್ತರ ಆಗಮನ. ಕೊಡಗು ಜಿಲ್ಲೆಯಾದ್ಯಂತ ಮುಂದುವರೆದ ಮಳೆಯ ಆರ್ಭಟ. ಕೊಡಗು ಜಿಲ್ಲೆಯಾದಂಥ ಸಂಪೂರ್ಣವಾಗಿ ಮಳೆ ಸುರಿತಾ ಇದೆ. ಈ ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಎಡೆಬಿಡದೆ ಸುರಿತಾ ಇರುವಂತಹ ಮಳೆ ಒಂದು ರೀತಿಯಾಗಿ ಹಾಲ್ ನೊರೆಯಂತೆ ಉಕ್ತಾ ಇದೆ. ನದಿ ತೊರೆಗಳು ಹರಿತಾ ಇದ್ದಾವೆ, ಮೈದುಂಬಿ ಹರಿತಾ ಇರುವಂತದ್ದು ಮಳೆಗೆ. ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತ ದೀಪವಾದ ಭಾಗಮಂಡಲ ತ್ರಿವೇಣಿ ಸಂಗಮ. ಮಳೆಯ ಆರ್ಭಟಕ್ಕೆ ಮೊದಲ ಬಾರಿಗೆ ಇಷ್ಟು ನೀರು ಬಂದಿದೆ ಈ ವರ್ಷ. ಈ ವರ್ಷದಲ್ಲಿ ಬಂದಿರಲಿಲ್ಲ ನೀರು. ಇವತ್ತಿಗೆ ಪುಷ್ಯ ಮಳೆ ಕೊನೆಯ ದಿನ. ನೋಡಿ ಅಲ್ಲಿ ಅಂದ್ರೆ ಯಾವ ರೀತಿ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿದೆ. ಅಲ್ಲಿ ಟೆಂಪಲ್ ಸುತ್ತಮುತ್ತ ನಾವು ನೋಡಬಹುದು. ಈ ಭಾಗಮಂಡಲ, ಕೊಡಗಿನ ಭಾಗಮಂಡಲದಲ್ಲಿ ಆಗಿರುವಂತಹ ದೃಶ್ಯ ಇದು. ಕಂಪ್ಲೀಟ್ ಆಗಿ ಜಲಾವೃತವಾಗಿರುವಂತದನ್ನ ನಾವು ಕಾಣಿಸ್ತಾ ಇದೆ ನಮಗೆ. ಈ ರೀತಿಯಾಗಿ ಮಳೆ ಆಯ್ತು ಅಂತ ಅಂದ್ರೆ ಈ ರೀತಿಯಾದ ಸಿಚುವೇಶನ್, ಮಳೆ ಇಲ್ಲ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಭೂಮಿ ಒಣಗಿ ಹೋಗಿರುತ್ತೆ, ಆ ರೀತಿಯಲ್ಲಿ ಆಗುತ್ತೆ. ಬಟ್ ಆದ್ರೆ ಈ ರೀತಿ ಪ್ರವಾಹದ ಭೀತಿ ಕೂಡ. ಈಗ ನೋಡಿ, ಈ ಕೊಡಗು ಭಾಗದಲ್ಲಿ ಅಂತ ನೋಡಿದಾಗ ತಪ್ಪಲಿನ ಪ್ರದೇಶ, ಸಾಕಷ್ಟು ಹಸಿರುಮಯವಾಗಿರುವಂತಹ ಪ್ರದೇಶ, ಇಂಥ ಭಾಗದಲ್ಲಿ ಮಳೆ ಹೆಚ್ಚಾಗಿ ಸುರಿಯುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಈ ನದಿಗಳು, ಈ ತೊರೆಗಳೆಲ್ಲ ಹೆಚ್ಚು, ಜಲಪಾತಗಳು ಹೆಚ್ಚು,
ಈ ಗುಡ್ಡಗಾಡುಗಳಲ್ಲಿ ಬಂದಿರ್ಲಿಲ್ಲ ನೀರು. ಹರಿಯುವಂತಹ ನದಿಗಳೆಲ್ಲ ಹೆಚ್ಚು. ಸೊ ಹಾಗಾಗಿ ಇವತ್ತಿಗೆ ಪ್ಲೇಸ್ ಈಗ ಹೋಗೋದಕ್ಕೆ ಜಾಗ ಎಲ್ಲಿ ಪುಷ್ಯ ಮಳೆ ಇಲ್ಲದಂತ ಕೊನೆಯ ಕಾರಣದಿಂದಾಗಿ ದಿನ. ಪೂರ್ತಿಯಾಗಿ ಮಡಿಕೇರಿ ಆವರಿಸ್ಕೊಂಡಿರುವಂತದನ್ನ ರಸ್ತೆ ಮೇಲೆ ನಾವು ನೀರಿದೆ. ಗಮನಿಸ್ತಾ ಇದ್ದೀವಿ. ಬರ್ಲಿಕ್ಕೂ flyover ಆ ನ ರೀತಿಯಾದಂತ ದೃಶ್ಯಗಳು.